ಹಾಯ್ ಫ್ರೆಂಡ್ಸ್, ಗ್ರೋ ಇನ್ವೆಸ್ಟ್ಮೆಂಟ್ ಕನ್ನಡಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇಂದು ನಾವು ಗ್ರೋ ಆ್ಯಪ್ನಲ್ಲಿ ಏನೇನು ಫ್ಯೂಚರ್ಸ್ ಇದೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಇದು ಬಂದು ಮೇನ್ ಡ್ಯಾಶ್ಬೋರ್ಡ್ ಆಗಿರುತ್ತದೆ. ಇದರಲ್ಲಿ ಮೇನ್ ನೋಡೋದಾದರೆ ಸ್ಟಾಕ್ಸ್ ಅಂತ ಬರುತ್ತೆ, FNO ಬರುತ್ತೆ, ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ, UPI ಬರುತ್ತೆ, ಲೋನ್ಸ್ ಅಂತ ಬರುತ್ತೆ. ಅದಾದಮೇಲೆ ಹೋಲ್ಡಿಂಗಲ್ಲಿ ಬರುತ್ತೆ, ಇದೊಂದು ನಂದು ಹೋಲ್ಡಿಂಗ್ ಆಗಿರುತ್ತೆ. ನೆಕ್ಸ್ಟು ಪೊಸಿಷನ್, ಇಲ್ಲಿ FNO ಏನಾದ್ರು ಮಾಡಿದ್ರೆ ನಿಮಗೆ ಪೊಸಿಷನ್ ಎಲ್ಲ ಇದರಲ್ಲಿ ಇರುತ್ತೆ, ಇದರಲ್ಲಿ ಆರ್ಡರ್ಸ್ ಎಲ್ಲ ಬರುತ್ತೆ. ಅದಾದಮೇಲೆ ಇದು ಮೇನ್ ಟಾಪಲ್ಲಿ ಬಂದರೆ ನಿಮಗೆ ನಿಫ್ಟಿ 50, ಸೆನ್ಸೆಕ್ಸು, ಬ್ಯಾಂಕ್ ನಿಫ್ಟಿ ಈ ಥರದ್ದೆಲ್ಲ ಫ್ಯೂಚರ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ನೋಡೋದಾದರೆ ನಿಮಗೆ ಟಾಪ್ 500 ಕಂಪ್ನಿದು ನಿಫ್ಟಿದೆಲ್ಲ ಏನೇನು ಆಗ್ತಿದೆ, ಏನು PSU ಇದ್ರ ಬ್ಯಾಂಕ್ದು ನಿಫ್ಟಿ, ಬ್ಯಾಂಕ್ ನಿಫ್ಟಿದು, ಇಂಡಿಯಾ ವ್ಯಾಕ್ಸ್ದು ಎಲ್ಲ ಡೀಟೇಲು ಇರುತ್ತೆ. ಓಕೆ, ಅದಾದಮೇಲೆ ನಿಫ್ಟಿ ಟೋಟಲ್ಲು, ಆಟೋ, ಮಿಡ್ ಕ್ಯಾಪ್ 100 ಇದೆಲ್ಲ ಈ ಥರದಲ್ಲೇ ಇರುತ್ತೆ. ನೆಕ್ಸ್ಟ್ ಗ್ಲೋಬಲಲ್ಲಿ ಬಂದರೆ ಇದರಲ್ಲಿ ಏನೇನಿದೆ ಅಂತ ಇದು ಸಿಂಪಲ್ ತೋರಿಸಿದೆ. ನೆಕ್ಸ್ಟ್ ಬರೋದಾದರೆ ನಾವು ನೆಕ್ಸ್ಟ್ ಏನೇನು ಫೀಚರ್ಸ್ ಇದೆ ಅಂತ, ಮೋಸ್ಟ್ ಟ್ರೇಡೆಡ್ ನಾವು ಗ್ರೋವಲ್ಲಿ. ನೆಕ್ಸ್ಟ್ ಬಂದರೆ ನಿಮಗೆ MTF ಬರುತ್ತೆ, ಅದಾದಮೇಲೆ ಈವೆಂಟ್ಸ್ ಬರುತ್ತೆ, ಅದಾದಮೇಲೆ ETF ಅಂತ ಬರುತ್ತೆ, NFO ಬರುತ್ತೆ, ಅದಾದಮೇಲೆ ಬಾಂಡ್ಸ್ ಅಂತ ಬರುತ್ತೆ. ಈಗ ಫಸ್ಟಿಗೆ ನಾವು ETF ಅದೇನು ನಮಗೇನು ಬೇಕಾಗಲ್ಲ. ಇದು ಬಂದು ನಿಮಗೆ ಏನಿದೆ, ಫಾರ್ ಎಕ್ಸಾಂಪಲ್ ನಿಮಗೆ ಟೈಮ್ದು ಅದು ಇದು ಬರುತ್ತೆ, ಇದೇನು ಬೇಡ ಬಿಡಿ. ನೆಕ್ಸ್ಟ್ ಬಂದು ಈವೆಂಟ್ಸು, ಫಾರ್ ಎಕ್ಸಾಂಪಲ್ ಏನೇನು ಕಂಪ್ನಿಗಳ್ದು ಏನೇನು ಈವೆಂಟ್ಸ್ ಆಗ್ತಿದೆ. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನಾವು ಈಗ KVV ಆಗೋದು 10:1 ಬೋನಸ್ ಸ್ಪ್ಲಿಟ್ ಮಾಡ್ತಾಯಿದ್ದಾರೆ. ಚಂದ್ರ ಇದ್ರದ್ದು 2-in-1 ಇದು ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ಇದ್ರದ್ದು ಈವೆಂಟ್ಸು, ಡಿವಿಡೆಂಟು, ನೀವು ಇದರ ಫಿಲ್ಟರ್ ಬಂದರೆ ತುಂಬ ಥರ ಆಪ್ಷನ್ ಎಲ್ಲ ಇರುತ್ತೆ. ನೀವು ಬೇಕು ಅಂದರೆ ಫಾರ್ ಎಕ್ಸಾಂಪಲು ಡಿಮರ್ಜರ್ ಯಾವುದಾಗ್ತಿದೆ ನೋಡೋದಾದರೆ ಯಾವುದು ಇರೋಲ್ಲ ಇದರಲ್ಲಿ. ಬೇಡ ಅಂದರೆ ಸ್ಪ್ಲಿಟ್ ಮಾತ್ರ, ಇಲ್ಲ ಬೋನಸ್ ಮಾತ್ರ ಅಪ್ಲೈ ಕೊಟ್ಟರೆ ನಾವು ಬರೀ ಬೋನಸ್ ಇರೋದು ಮಾತ್ರ ಬರುತ್ತೆ ಹಿಂಗೆ. ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಆಗಿರುತ್ತೆ. ಸ್ಕ್ರೀನರಿ ಇದು ನಿಪ್ಪಾನ್ ಇಂಡಿಯಾ, PSU ಇದರಲ್ಲೂ ಆಪ್ಷನ್ ತುಂಬ ಇರುತ್ತೆ. ಇದರಲ್ಲಿ ಇಂಟರ್ನ್ಯಾಷನಲ್ದು ಇರುತ್ತೆ. ಇಂಟರ್ನ್ಯಾಷನಲ್ ನೋಡೋದಾದರೆ ETF ಹಾಂಗ್ಕಾಂಗ್ದು ಬರುತ್ತೆ. ಎಕ್ಸ್ಪೆನ್ಸ್ ರೇಷಿಯೋದು ಟ್ರ್ಯಾಕ್ ಮಾಡ್ಬೋದು. ಇದರಲ್ಲಿ ಲೋ ವಾಲ್ಯೂಮ್ದು ಇದೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನೋಡೋದಾದ್ರೆ ನಾವು ಕ್ಯಾಟಗರಿ, ಈಗ ಈಕ್ವಿಟಿಲಿ ನೋಡೋದಾದರೆ ಅಪ್ಲೈ ಕೊಟ್ಟರೆ ಈಕ್ವಿಟಿಲಿ ಈ ಥರ ಫಂಡ್ಗಳೆಲ್ಲ ಬರುತ್ತೆ. ಲೋ ವಾಲ್ಯೂಮ್ದು ಇದು ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ. ನೆಕ್ಸ್ಟ್ IPOಸು, ಯಾವ್ದಾರು IPOಗಳಿಗೆ ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಆಗಿರೋದು ಇಲ್ಲಿ ಬರುತ್ತೆ, ಕ್ಲೋಸ್ ಆಗಿರೋದು ಇಲ್ಲಿ ಬರುತ್ತೆ. ಕ್ಲೋಸ್ ಆಗಿರೋದು ಬಂದು ಲಾಸ್ಟಲ್ಲಿ ಈ ಥರ ಬರುತ್ತೆ. ಅಪ್ಕಮಿಂಗು ಇದ್ದರೆ ಗ್ರೋ ಅವ್ರದ್ದೇ ಒಂದು IPO ಬರೋದು ಅನೌನ್ಸ್ಮೆಂಟಲ್ಲಿದೆ ಇರೋದು. ಸಾರಿ ಫ್ರೆಂಡ್, ಅವ್ರದ್ದೇ ಇದೆ. ಇದೇ ಥರ ತುಂಬ ಕಂಪ್ನಿಗಳು ಬರ್ತಾ ಇರುತ್ತೆ. ನೆಕ್ಸ್ಟು ನೋಡೋದಾದರೆ IPO ಆದಮೇಲೆ ಬಾಂಡ್ಸ್ಗಳಲ್ಲಿ ಈ ಥರ ಇರುತ್ತೆ, ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಮ್ಯೂಚುವಲ್ ಫಂಡ್ ಬನ್ನಿ. ಮ್ಯೂಚುವಲ್ ಫಂಡಲ್ಲಿ ನೋಡೋದಾದರೆ ಹೈ ರಿಟರ್ನ್ಸು, ಬೆಸ್ಟ್ ಮ್ಯೂಚುವಲ್ ಫಂಡ್ಸು, ಗೋಲ್ಡ್ ಫಂಡ್ಸು, 5 ಸ್ಟಾರ್ ರೈಟೆಡ್ ಫಂಡ್ಸು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು ಅದು ನೋಡೋದಾದರೆ. ಅದಾದಮೇಲೆ ಇದರಲ್ಲಿ ಫೀಚರ್ಸ್ ನೋಡೋದಾದರೆ NFOs ಬರುತ್ತೆ. ಅದಾದಮೇಲೆ SIP ಕ್ಯಾಲ್ಕುಲೇಟರ್ ಬರುತ್ತೆ, ಕಾಂಪೆನಿಸನ್ ಫಂಡ್ ಬರುತ್ತೆ, ಮತ್ತು ಚಾರ್ಟ್ ಇದೆ. ಫಾರ್ ಎಕ್ಸಾಂಪಲ್ NFO ಇದು ಯಾವುದಿದೆ ಅಂದರೆ ಸದ್ಯಕ್ಕೆ ನೋಡಿ ಬೆಸ್ಟ್
ಏನಪ್ಪ ಅಂದರೆ NFOದವ್ರು ಈಗ ಜಿಯೋದವರು ಬ್ಲ್ಯಾಕ್ ರಾಕ್ ಅವರು ಒಂದು NFO ಲಾಂಚ್ ಮಾಡಿದ್ದಾರೆ, ಫ್ಲೆಕ್ಸಿ ಕ್ಯಾಪ್ ಫಂಡು. ಇದು ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿ ನೋಡೋದಾದರೆ ಯಾವತ್ತು ಏನಿದೆ ಅಂತ ನೋಡೋದಾದರೆ 23rd ಲಾಂಚ್ ಆಗಿರೋದು NFO. ಇದು ಬಂದು ಎಂಡ್ ಆಗ್ತಾಯಿರೋದು October 2025 7th ಇದಾಗ್ತಿದೆ. ಇದು ಸ್ಟಾರ್ಟಿಂಗ್ NIV ಬಂದು 10 rupees ಆಗಿರುತ್ತೆ. ಅಲೋಕೇಟೆಡ್ ಬಂದು 13 October 2025 ಆಗಿರುತ್ತೆ. ಓಕೆ, ನೆಕ್ಸ್ಟು ಇದರಲ್ಲಿ ಜಿಯೋ ಬ್ಲ್ಯಾಕ್ ರಾಕ್ ಅವ್ರದ್ದು ಮೇಯ್ನು ಫಸ್ಟ್ ಫಂಡ್ ಆಗಿರುತ್ತೆ. ಇದು ಮೇಯ್ನು ನಿಫ್ಟಿ ಟೋಟಲ್ 500 ರಿಟರ್ನ್ಗೆ ಇವ್ರದ್ದು ಮೇಯ್ನ್ ಇರೋದು ಬೆಂಚ್ ಮಾರ್ಕು. ಫಂಡ್ ಮ್ಯಾನೇಜರ್ ನೋಡೋದಾದರೆ ಟೋಟಲ್ 2 ಮ್ಯಾನೇಜರ್ಸ್ ಇದ್ದಾರೆ. ತಾನ್ವಿಕ್ ಅಂತಿದ್ದಾರೆ, ಸಾಹಿಲ್ ಚೌಧರಿ ಅಂತ. ಇವ್ರದ್ದು ಡೀಟೇಲ್ ನೋಡೋದಾದರೆ CFA BA ಆಗಿರುತ್ತೆ. ಇವ್ರದ್ದು ಬ್ಯಾಚುಲರ್ ಆಫ್ ಆಗಿರುತ್ತೆ. ಇದರಲ್ಲಿ ಮೇಯ್ನ್ ನೋಡೋದಾದರೆ ನಾವು ಮಿನಿಮಮ್ಮು SIP ಬಂದು 500 ಹಾಕ್ಬೋದು, ಮ್ಯಾಕ್ಸಿಮಮ್ಮು ಎಷ್ಟು ಬೇಕೋ ಮಾಡಬಹುದಾಗಿರುತ್ತೆ. ಎಕ್ಸಿಟ್ ಲೋಡ್ ನೋಡೋದಾದರೆ ಈಗ ಸದ್ಯಕ್ಕೆ ಎಕ್ಸಿಟ್ ಲೋಡ್ ನಿಲ್ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾರ್ಮಲಾಗಿ ಎಲ್ಲ ಕಡೆ ಇರೋದೆ 1 ಇಯರ್ಗೆ. ಇದು ಓಕೆ, ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋದಾದರೆ SIP ಕ್ಯಾಲ್ಕುಲೇಟರು. SIP ಕ್ಯಾಲ್ಕುಲೇಟರ್ ನಿಮಗೆಲ್ಲ ಗೊತ್ತಿರೋ ಅಂಥದ್ದೇ. ಫಾರ್ ಎಕ್ಸಾಂಪಲ್ SIP 25,000ಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಪರ್ ಮಂತು ಅದು ಬಂದು 30 lakhs ಆಗಿರುತ್ತೆ 10 yearsಗೆ. ಅದೇ ನಿಮಗೆ 26 lakhs ರಿಟರ್ನ್ ಬಂದಿರುತ್ತೆ. ಟೋಟಲ್ ಬಂದು 56 lakhs ಆಗಿರುತ್ತೆ. ಅದೇ ನಿಮಗೆ ಇದು ಪೀರಿಯಡು ಫಾರ್ ಎಕ್ಸಾಂಪಲ್ ಇದು ನಾವು ಇದೇ ಥರ ನಾವು ಒಂದು 20 ವರ್ಷಕ್ಕೆ ಮಾಡೋದು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ನೋಡಿ 60 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ನಮ್ಮದು. ಇದು ಸಿಂಪಲ್ ಆಗಿರುತ್ತೆ, 2 ಕೋಟಿ ಹತ್ತತ್ರ ಕ್ರಾಸ್ ಆಗುತ್ತೆ ಇದು. ನೆಕ್ಸ್ಟ್ ನೋಡೋದಾದರೆ ಕಂಪೇರ್ ಟು ಫಂಡ್ಸ್, ಕಂಪೇರ್ ಮಾಡೋಕ್ಕೆ ಫಂಡ್ಸ್ ಇರೋದು ಇದು. ಇದರಲ್ಲಿ ನೋಡೋದಾದರೆ HDFC ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ ಫ್ರೆಂಡ್. ಫ್ಲೆಕ್ಸಿ ಕ್ಯಾಪ್ನೇ ಚೂಸ್ ಮಾಡೋದಾದರೆ ಮೋಸ್ಟು ಈಗಿರೋದು ಬಂದು ಪರಾಗ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಆಗಿರುತ್ತೆ. ಇವೆರಡು ಕಂಪೇರ್ ನೋಡೋದಾದ್ರೆ ನಾವು 1 ಇಯರಲ್ಲಿ ಬಂದರೆ ಇದು 1 ಇಯರಲ್ಲಿ ಇರುತ್ತೆ, ಮತ್ತು 2 years ಆಗಿರುತ್ತೆ, 5 years ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು 3 years ನೋಡೋದಾದರೆ ಆಲ್ಮೋಸ್ಟ್ ಬೀಟ್ ಮಾಡ್ತಾ ಇದೆ ಎಲ್ಲೆರಡು. 5 years ನೋಡೋದಾದ್ರೆ ಲಾಂಗ್ ಟರ್ಮಲ್ಲಿ ಇರುತ್ತೆ ಈ ಥರ. ಮತ್ತು ರಿಟರ್ನ್ಸ್ ನೋಡೋದಾದರೆ 1 ಇಯರಲ್ಲಿ ಆಗಿರುತ್ತೆ 3.6, 4.5 ಮತ್ತು 24.4 ಆಗಿರುತ್ತೆ. ಮತ್ತು ಬೇರೆ ಏನು ನೋಡೋದಾದರೆ ಹೋಲ್ಡಿಂಗ್ಸಲ್ಲಿ ನೋಡೋದಾದ್ರೆ ಟಾಪ್ 5 ಹೋಲ್ಡಿಂಗ್ ಆದರೆ HDFC ಇದು ಇವೆಲ್ಲ ಇಲ್ಲಿ HDFC ಇದೆ, ಕಂಪೇರ್ ಮಾಡ್ಬೋದು. ನೆಕ್ಸ್ಟ್ ಬಂದು ಕಾಟದೇನು ಬೇಕಾಗಲ್ಲ. ಇದಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟಿನ ವೀಡಿಯೋಗಳಿಗಾದರೆ ಇದೇ ಥರದ ವೀಡಿಯೋಗಳು ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.